ನಾನು ಇವತ್ತು ಒಂದು ಅನಿವಾರ್ಯದ ಪರಿಸ್ಥಿತಿ ಹೇಳಬೇಕು ಅಂತ ಹೇಳಿದ್ರೆ, ಬೇರೆ ಸಂಘಟನೆಗಳು ಇದೆ, ಜಂಟಿ ಕ್ರಿಯಾ ಸಮಿತಿ ಇದೆ. ಇವತ್ತು ಜಂಟಿ ಕ್ರಿಯಾ ಸಮಿತಿಗೆ ಈಗಲೂ ಕೂಡ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ಏನಂತ ಹೇಳಿದ್ರೆ, ಇಡೀ ಕಾರ್ಮಿಕ ಸಮೂಹಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಲೇಟ್ ಆಗಿಲ್ಲ, ತಾವು ನಮ್ಮ ಜೊತೆ ಬನ್ನಿ, ಇಲ್ಲ ನಾವು ನಿಮ್ಮ ಜೊತೆ ಬರ್ತೀವಿ. ಕಾಮನ್ ಬೇಡಿಕೆಗಳನ್ನ ಇಟ್ಕೊಳ್ಳೋಣ, ಆ ಬೇಡಿಕೆಗಳು ಒಟ್ಟಿಗೆ ಇಟ್ಕೊಂಡು ಇಬ್ರು ಒಟ್ಟಾರೆ ಹೋರಾಟ ನಡೆಸೋಣ. ಅವಾಗ ಈ ಕಾರ್ಮಿಕರ ಬಗ್ಗೆ ನಾವು ನ್ಯಾಯ ಕೊಡ್ಸೋಕೆ ಸಾಧ್ಯತೆ ಇದೆ. ತಾವು ದಯಮಾಡಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ಕರೆನ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲಕ್ಕೂ ಫ್ರೀ, ಇವ್ರು ಬೇಕಾದಕ್ಕೆ ದುಡ್ಡು ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ, ಸಾವಿರಾರು ಕೋಟಿಗಳಿಂದ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಾರ್ಮಿಕರಿಗೆ ನ್ಯಾಯವಾಗಿ ಕೊಡಬೇಕಾದ್ರೆ ನಾನು ಹೇಳೋದಿಷ್ಟೇನೆ, ಶ್ರೀಮಾನ್ ಸಿದ್ದರಾಮಯ್ಯನವರೇ, ಏನು ಈ ಶಕ್ತಿ ಯೋಜನೆಯಿಂದ ನಮ್ಗೇನು ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಆಯಾ ತಿಂಗಳು ಕೊಟ್ಬಿಡಿ. ನಿಮ್ಮ ಹತ್ರ ಬಂದು ನಾವು ಭಿಕ್ಷೆ ಬಿಡಬೇಕಾಗ್ತೀವಿ. ಆ ದುಡ್ಡಲ್ಲಿ ನಾವು ನಮ್ಮ ಸಂಸ್ಥೆ ಇವತ್ತು MD ಹೇಳ್ತಾರೆ, ಆ ದುಡ್ಡಿದೆ, ನಾವು ಯಾರಿಗೂ ಕೇಳಬೇಕಾಗ್ತೇ ಇಲ್ಲ. ನಿಮ್ಮ ಏನಿದೆ ಈ ಒಂದು ಬೇಡಿಕೆ ಅದನ್ನು ನ್ಯಾಯವಾಗಿ ನಾವು ಈಡೇರಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಎಲ್ಲನೂ ಕೂಡ ಎಲ್ಲ ಕಬ್ಜೆ ಮಾಡಿ ಇಟ್ಕೊಂಡಿರೋಂಥ ಸರ್ಕಾರ, ಯಾರಿಗೂ ಫ್ರೀಡಮ್ ಕೊಟ್ಟಿಲ್ಲ. ಹಿಂದೆಲ್ಲ ಏನು ನಡೀತಾ ಇತ್ತು, ಅಗ್ರಿಮೆಂಟ್ ಅಂತ ಹೇಳಿದ್ರೆ ನಾವು ಮತ್ತೆ ಮ್ಯಾನೇಜ್ಮೆಂಟು ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ವಿ. ಆ ಮಾತುಕತೆ ಮಾಡಿ ಆ ನಂತರ ಒಂದು ಒಮ್ಮತಕ್ಕೆ ಬರ್ತಾ ಇದ್ವಿ. ಪರ್ಸೆಂಟೇಜೋ ಇಲ್ಲ ಯಾವುದೋ ಒಂದು ಪೇ ಸ್ಕೇಲ್ಗೋ ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಒಪ್ಪಂದಕ್ಕೆ ಬಂದು ಅದನ್ನು ಒಂದು ಒಡಂಬಡಿಕೆ ಅಂತ ಮಾಡಿ ಆ ಒಡಂಬಡಿಕೆನ ಸರ್ಕಾರಕ್ಕೆ ಕಳಿಸ್ತಾ ಇದ್ವಿ. ಆ ಸರ್ಕಾರ ಅದನ್ನು ಅನುಮೋದನೆ ಮಾಡಿ ಕಳಿಸ್ತಾ ಇತ್ತು. ಆದರೆ ಈಗೇನಾಗಿದೆ ಅಂದರೆ, ಸರ್ಕಾರದೇ 4 ಸತಿ ನಮ್ಮ ಹತ್ರ ಸಿದ್ದರಾಮಯ್ಯನವರು ಮಾತುಕತೆ ಮಾಡೋದು, 4 ಸತಿ ಮಾತಾಡಿದಾಗಲೂ ಕೂಡ ಏನೂ ಆಚೆ ಬರಲಿಲ್ಲ. ಕಡೆಗೆ ಒಂದು ಬೇರೆ ಸಂಘಟನೆಗಳು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ನಮ್ಮ ಸಂಘಟನೆ ನಿರಂತರವಾಗಿ ಅವರು ಹಿಂದೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಒಂದು ಸುತ್ತೋಲೆನ ತಂದಿದ್ದಾರೆ. ಆ ಸುತ್ತೋಲೆ ಪ್ರಕಾರ ಏನು, ಕೇವಲ 26 ತಿಂಗಳದು ಇದನ್ನ ಅಗ್ರಿಮೆಂಟ್ಸ್ ಅರಿಯರ್ಸ್ ಒಂದು 20ರಿಂದ ಕೊಡಬೇಕಂತ 38 ತಿಂಗಳು ಅರಿಯರ್ಸ್ ಏನಿತ್ತು, ಅರಿಯರ್ಸ್ ಬದಲು 26 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ 24ರಿಂದ ಏನು ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಅಂತಿತ್ತು, ಆ ಜಾರಿ ಆಗುವಂಥ ದಿನಾಂಕನೂ ಕೂಡ 1/4/25ರಿಂದ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಹಗಲು ರಾತ್ರಿ ದುಡಿಯುವಂಥ ಏನು ನೌಕರರಿದ್ದಾರೆ, ಡ್ರೈವರು, ಕಂಡಕ್ಟರ್ಸ್, ಮೆಕ್ಯಾನಿಕ್ಸ್ಗಳು, ಇವ್ರ ಬಗ್ಗೆ ಸ್ವಲ್ಪನೂ ಕೂಡ ಒಂಚೂರು ಕೂಡ ಕಾಳಜಿ ವಹಿಸದೆ ಅವರ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ನಿಂತಿದೆ ಅಂತ ಹೇಳಬೇಕಾಗಿದೆ. ಯಾಕೆಂದರೆ ಹಗಲು ರಾತ್ರಿ ದುಡಿಯೋಂಥವ್ರಿಗೆ ನಾವೇನು ಕೇಳಿದ್ದೀವಿ, ಅವ್ರ ಮನೆ ಆಸ್ತಿ ಏನಾದ್ರು ತೊಗೊಂಬಂದು ಕೊಡಿ ಅಂತ ಕೇಳಿದ್ದೀವಿ. ಸಿದ್ದರಾಮಯ್ಯನವರೇ, ನೀವು ಯಾವ್ದಾದ್ರು ಆಸ್ತಿ ಮಾಡಿದ್ರೆ ಕೊಡ್ರಪ್ಪ, ಮಾರ್ಬಿಟ್ಟು ತೊಗೊಂಬಂದು ಕೊಡಿರ್ತೀವಿ. ಏನೂ ಇಲ್ಲ. ಈ ಸಂಸ್ಥೆ ಹಗಲು ರಾತ್ರಿ ನೌಕರರು ದುಡಿದು ಇವತ್ತು ಸುಭಾಷ್ ನಗರದಂಥ ಒಂದು ಬಸ್ ಸ್ಟ್ಯಾಂಡ್ ಏನಿದೆ, ಆ ಥರದ್ದು 100 ಬಸ್ ಸ್ಟ್ಯಾಂಡ್ಗಳು ಇಡೀ ರಾಜ್ಯದಲ್ಲಿದೆ. ಬೇಕಾದಷ್ಟು ಆಸ್ತಿಗಳು ಮಾಡಿದ್ದಾರೆ. ಇವತ್ತು ಬುಕ್ ವ್ಯಾಲ್ಯೂ ಎಲ್ಲ ಝೀರೋ ಆಗಿದೆ. ಬುಕ್ ವ್ಯಾಲ್ಯೂ ಝೀರೋ ಇವತ್ತು. ಯಾಕೆಂದರೆ ಹಲವಾರು ವರ್ಷಗಳಿಂದ ಹಿಂದೆ ತೊಗೊಂಡಿರೋದು, ಯಾವ್ದಾದ್ರು ಒಂದರ ಮೇಲೆ ಸಾಲ ತೊಗೊಂಡು ಕೊಡ್ರಪ್ಪ, ನಮಗೆ ನಾಳೆ ತೀರಿಸಿ ನಿಮ್ಮ ಉತ್ತಮವಾದಂಥ ಪರಿಸ್ಥಿತಿ ಬಂದರೆ. ಹಗಲು ರಾತ್ರಿ ನಾವು ದುಡಿತಾ ಇದ್ದೀವಿ, ನಮಗೆ ಹಣ ಇಲ್ಲ ಅಂತ ಹೇಳ್ತಾರೆ. ಅದೇ ನಾವು ದುಡಿತಾ ಇರೋದೇನು, ಎಲ್ಲಿಗೆ ಹೋಗ್ತಾ ಇದೆ ಆ ಹಣ? ಆ ಹಣಕ್ಕೆ ಒಂದು ಕೂಡ ಲೆಕ್ಕ ಕೊಡ್ತಾರೆ. ಏನು ಲೆಕ್ಕ ಕೊಡ್ತಾರೆ ಅಂತ ಹೇಳಿದ್ರೆ, ಸುಮಾರು 3/4 ಗಂಟೆ ನಮ್ಮ ಹತ್ರ ಕೂತ್ಕೊಂಡು ಲಾಸ್ಟ್ ಕಳೆದ ಮೀಟಿಂಗಲ್ಲಿ 3/4 ಗಂಟೆ ಕೂಡ ಹೇಳಿದ್ದೆ ಅಂದರೆ ಇಷ್ಟು ಹಣ ಬರ್ತಾ ಇದೆ, ಇಷ್ಟು ಖರ್ಚಾಗ್ತಾ ಇದೆ. ಇವತ್ತೇನಾಗಿದೆ, ಮೂಗಿಡಿಯೋ ತನಕ ಬಾಯಿ ಬಿಡೋದಿಲ್ಲ ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಉದಾಹರಣೆ ಇದೆ, ತೆಲಂಗಾಣದಲ್ಲಿ ಮೊನ್ನೆ ನಡೆದಂಥ ಉದಾಹರಣೆ. ತೆಲಂಗಾಣದಲ್ಲಿ ಒಬ್ಬರು ಜೀವ ಸಹಿತ ಸುಟ್ಕೊಂಡು ಸತ್ರು. ಬಹುಶಃ ಅದನ್ನ